ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಹೊಸದಾಗಿ ಒಂದು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಯಾವುದೇ ಉಪ್ಪಿನಕಾಯಿ ರೆಸಿಪಿನ ಹಾಕಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ. ಮಾವಿನಕಾಯಿ ಸೀಸನ್ ಇದೆ ಅಲ್ವಾ, ಅದರಿಂದ ಒಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಣ ಅಂತ. ಈಗ ನಮ್ಮ ಹಳ್ಳಿನಲ್ಲೆಲ್ಲ ಹೇಗೆ ನಾವು ಮಾಡ್ತಿದ್ವಿ ಉಪ್ಪಿನಕಾಯಿ, ಆ ರೀತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈಗ ನಾನು ಯಾವಾಗಲೂ ಹಳ್ಳಿನಲ್ಲಿ ಹೇಗೆ ಮಾಡ್ತಿದ್ವೋ ಅದೇ ಥರ ಅಡುಗೆಗಳನ್ನ ಮಾಡೋದು ನಾನು. ಇವಾಗ ನಮ್ಮ ಊರಲ್ಲೆಲ್ಲ ನಾವು ಹೇಗೆ ಮಾಡ್ತಿದ್ವೋ ಉಪ್ಪಿನಕಾಯಿ ಆ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ತುಂಬ ಬೇಗನೂ ಆಗೋಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1.5 kg ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಉಪ್ಪಿನಕಾಯಿಗೆ ಅಂತಲೇ ಬರುವಂಥ ಮಾವಿನಕಾಯಿ. ನೋಡಿ, ತುಂಬ ಹುಳಿ ಇರುತ್ತೆ. ಉಪ್ಪಿನಕಾಯಿಗೆ ಅಂತಲೇ ಈ ಮಾವಿನಕಾಯಿನ ಬೆಳೆದಿರ್ತಾರೆ. ಕಲ್ಲರ್ ಈ ಥರ ಇದ್ರೂ ಇದು ಹಣ್ಣಾಗಿಲ್ಲ, ಹುಳಿ ಮಾವಿನಕಾಯಿನೇ ಇದು. ನಾನು ಇದರಲ್ಲಿ 2 ಮಾತ್ರ ಕಟ್ ಮಾಡ್ಕೊತೀನಿ, ಚಿಕ್ಕದು ಕಟ್ ಮಾಡ್ಕೊಳ್ಳಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿರೋಂಥ ಮಾವಿನಕಾಯಿ ತೊಗೊಂಡು ತೇವ ಸ್ವಲ್ಪನೂ ಇಲ್ಲದೆ ಇರೋ ಹಾಗೆ ತೊಳೆದು ನೀಟಾಗಿ ಒರೆಸಿಟ್ಕೋಬೇಕು. ನೀಟಾಗಿ ಒರೆಸಿ ಕಟ್ ಮಾಡಿ ನಾನು ಸ್ವಲ್ಪ ಹೊತ್ತು ಅಂದರೆ 1 ಅವರ್ ಅಥವಾ ಅರ್ಧ ಗಂಟೆಗಳ ಕಾಲನಾದ್ರೂ ಫ್ಯಾನ್ ಕೆಳಗಡೆ ತೆಳ್ಳಗೆ ಹರಡಿಬಿಟ್ಟು ತೊಗೊಂಡಿದ್ದೀನಿ. ತೇವ ಎಲ್ಲ ಸ್ವಲ್ಪ ಕೂಡ ಇಲ್ಲ, ನೀಟಾಗಿ ಡ್ರೈ ಆಗಿದೆ. ತೇವ ಇರಬಾರ್ದು ಉಪ್ಪಿನಕಾಯಿಗೆ. ಯಾವಾಗ್ಲೂ ನೀರು ಮಾತ್ರ ಸೋರಿಸಲೇಬಾರ್ದು. ನೀರು ಮಾತ್ರ ಸ್ವಲ್ಪ ಕೂಡ ಟಚ್ ಮಾಡಬಾರ್ದು ಉಪ್ಪಿನಕಾಯಿ ಮಾಡಬೇಕಾದ್ರೆ, ಯಾವುದೇ ಪದಾರ್ಥಕ್ಕೂ ಉಪ್ಪಿನಕಾಯಿಗೆ ಅಂತ ಸಂಬಂಧಪಟ್ಟಿದ್ದು ಪದಾರ್ಥಕ್ಕೆ. ಈಗ ಪಾತ್ರೆ ತೊಗೊಂಡಿದ್ದೀನಿ, ಅದು ಕೂಡ ಪೂರ್ತಿಯಾಗಿ ಡ್ರೈ ಆಗಿದೆ. ಇಲ್ಲಿ ನಾನು 8 ಕಪ್ಪಷ್ಟು ಮಾವಿನಕಾಯಿ ಆಗಿದೆ ಎರಡಕ್ಕೆ. ನೋಡಿ, 8 ಕಪ್ ಮಾವಿನಕಾಯಿ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಅಳತೆನಲ್ಲಿ 8 ಕಪ್ ಆಗಿದೆ. ಈ ಕಪ್ಪಲ್ಲಿ ಮಾವಿನಕಾಯಿ ಹಾಕೊಂಡೆ ಆಯಿತು. 8 ಕಪ್ಪಷ್ಟು ಮಾವಿನಕಾಯಿಗೆ ನಾನಿಲ್ಲಿ ಕರೆಕ್ಟ್ ಅಳತೆನಲ್ಲೇ ಮಾಡೋದಲ್ವ ಹಳ್ಳಿ ಕಡೆ ಎಲ್ಲ, ಅದಕ್ಕೆ ನಾನು ಕರೆಕ್ಟ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ಉಪ್ಪು ತೊಗೊಂಡಿದ್ದೀನಿ. 1 ಕಪ್ಪು ಉಪ್ಪು, 8 ಕಪ್ಪಷ್ಟು ಮಾವಿನಕಾಯಿ, 1 ಕಪ್ಪು ಖಾರದ ಪೌಡ್ರು ಅಂದರೆ ಅಚ್ಚ ಖಾರದ ಪುಡಿ. ಇದು ಮನೆಯಲ್ಲೇ ಮಾಡಿಸಿಟ್ಕೊಂಡ್ರು ಅಂತ ಮೆಣಸಿನ್ಕಾಯಿ ಪೌಡ್ರು. ಇದು 3 ಹಾಕ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಸ್ಟವ್ ಹಚ್ಕೊಂಡು ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸೇಮ್ ಕಪ್ ಮೆಜರ್ಮೆಂಟಲ್ಲಿ 3/4 ಕಪ್ಪಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಮತ್ತು 1/4 ಕಪ್ಪಷ್ಟು ಮೆಂತ್ಯ ಹಾಕ್ಕೊಳ್ಳೋಣ. ಇದೆರಡೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಸಾಸಿವೆ ಸ್ವಲ್ಪ ಸಿಡಿತಿದ್ದಾಗೆ ನಾನಿಲ್ಲಿ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕೂಡ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮೆಂತ್ಯ ಮತ್ತು ಸಾಸಿವೆ ಎರಡೂ ಬಿಸಿ ಮಾಡ್ಕೋಬೇಕಾಗುತ್ತೆ. ತುಂಬ ಸೀಸ್ಕೊಳ್ಳೋದು ಬೇಡ, ಕಹಿ ಬಂದ್ಬಿಡುತ್ತೆ. ಇನ್ನೂ ಮೊದಲೇ ಕಹಿ ಇರುತ್ತೆ ಮೆಂತ್ಯ ಎಲ್ಲ, ತುಂಬ ಸೀದೋಗ್ಬಿಟ್ರೆ ಇನ್ನೂ ಕಹಿ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ನಾನು ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾನು ಬೆಳ್ಳುಳ್ಳಿ ಬಿಡಿಸ್ಕೊತೀನಿ. 3/4 ಕಪ್ಪಷ್ಟು ಬೆಳ್ಳುಳ್ಳಿ. ಇವಾಗ ನಾವು ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀವಿ ಎಲ್ಲದನ್ನು ಅದೇ ಮೆಜರ್ಮೆಂಟಲ್ಲಿ 3/4 ಕಪ್ಪು ಬೆಳ್ಳುಳ್ಳಿ. ನೋಡಿ, ಕಲ್ಲು ಕೂಡ ಡ್ರೈ ಆಗಿದೆ, ತೇವ ಇಲ್ಲ. ಇವಾಗ ನಾನು ಇದನ್ನು ಎರಡೆರಡು ಅಂದರೆ 1 ಎಸ್ಲು ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡ್ರೆ ಸಾಕು. ಆದರೆ 2 ಭಾಗ ಆದ್ರೂ ಪರವಾಗಿಲ್ಲ, ಅಥವಾ ಸುಮ್ಮನೆ ಜಜ್ಕೊಂಡ್ರೆ ಸಾಕು. ಉಂಡೆದೇ ಹಾಕೋದು ಬೇಡ ಅಂತ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ, ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಮತ್ತು ಮೆಂತ್ಯ ಎರಡು ತಣ್ಣಗಾಗಿದೆ. ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು. ತುಂಬ ನುಣ್ಣಗೆಲ್ಲ ಆಗೋದೇನು ಬೇಡ. ಈ ರೀತಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ಪೌಡ್ರ್ ಆಗಿದೆ. ಇದನ್ನು ಕೂಡ ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ಇವಾಗ ನಾನು ಏನು ಮಾವಿನಕಾಯಿಗೆ ಉಪ್ಪು ಮತ್ತು ಖಾರದ ಪುಡಿ ಸೇರಿಸಿಟ್ಟಿದ್ದೆ ಅಲ್ವಾ, ಇದ್ರ ಜೊತೆಗೆ ಇವಾಗ ನಾನು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಆದಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಸಾಸಿವೆ ಮತ್ತು ಮೆಂತ್ಯದ ಪೌಡ್ರನ್ನು ಕೂಡ ಸೇರಿಸ್ಕೊಂಡ್ಬಿಡ್ತಿದ್ದೀನಿ. ನೀವು ಅಷ್ಟೇ ಉಪ್ಪಿನಕಾಯಿ ಮಾಡಬೇಕಾದ್ರೆ ತೇವಾಂಶನ ಕರೆಕ್ಟಾಗಿ ನೋಡ್ಕೊಳ್ಳಿ. ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ನಾವು ಸ್ವಲ್ಪ ನೀರಿನ ಅಂಶ ಏನಾದರೂ ಉಪ್ಪಿನಕಾಯಲ್ಲಿ ಹಾಗೆ ಉಳ್ಕೋತು, ಅಥವಾ ಇವಾಗ ನಾವು ತಿರುಗಿಸ್ತಾ ಇದ್ದೀವಲ್ವ ಒಂದು ಸೌಟು, ಇದು ಏನಾದರೂ ತೇವ ಇತ್ತು, ಆ ಥರ ಏನಾದರೂ ನೀರಿನ ಅಂಶ ಸ್ವಲ್ಪ ಕೂಡ ಅದಕ್ಕೆ ಟಚ್ ಆದ್ರೂ ಉಪ್ಪಿನಕಾಯಿ ತುಂಬ ದಿವಸ ಬಾಳಿಕೆ ಬರಲ್ಲ, ಬೂಸ್ಟ್ ಬಂದ್ಬಿಡುತ್ತೆ. ಅದರಿಂದ ಎಲ್ಲದನ್ನು ಡ್ರೈ ಆಗಿರೋ ಥರ ನೋಡ್ಕೋಬೇಕು. ಇವಾಗ ನಾನು ಇದಕ್ಕೆ 1.5 ಕಪ್ಪಷ್ಟು, ಇದೇ ಕಪ್ನಲ್ಲಿ 1.5 ಕಪ್ಪಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ತೊಗೊಂಡಿದ್ದೀನಿ ನಾನಿಲ್ಲಿ, ಕೊಬ್ಬರಿ ಎಣ್ಣೆ. ಇದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪಿನಕಾಯಿ ಇವಾಗ ಉಪ್ಪು ಮತ್ತು ನಾವೇನು ಮಸಾಲೆ ರುಬ್ಬಿ ಹಾಕಿದ್ದೀವಿ ಅಂದರೆ ಪೌಡ್ರ್ ಮಾಡಿ ಎಲ್ಲವುದು ಕೂಡ, ಮೆಣಸಿನ್ಕಾಯಿ ಪೌಡ್ರು ಎಲ್ಲದನ್ನು ಚೆನ್ನಾಗಿ ಎಲ್ಲ ಮಾವಿನಕಾಯಿ ಪೀಸ್ಗೂ ಹೊಂದ್ಕೋಬೇಕು. ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಆದರೆ ಆಯಿತು ಅಂತ. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಉಪ್ಪಿನಕಾಯಿಗೆ ಕೆಲಸ ಇರಲ್ಲ. ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋದಷ್ಟೇ ಒಂದು ಸ್ವಲ್ಪ ಕೆಲಸ ಇರುತ್ತೆ, ಮಿಕ್ಕಿದ್ರೆ ಏನೂ ಕಷ್ಟ ಇಲ್ಲ ಉಪ್ಪಿನಕಾಯಿ ಮಾಡ್ಕೊಳ್ಳೋದು.
ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು, ಗಾಳಿ ಆಡಬಾರ್ದು, ಗಾಳಿ ಆಡದೇ ಇರೋ ಥರ ತಟ್ಟೆ ಮುಚ್ಚಿ 3 ದಿವಸ ಹಾಗೆ ಇಟ್ಬಿಟ್ಟಿದ್ದೀನಿ. 3 ದಿವಸ ಆದಮೇಲೆ ತೆಗೆದಿದ್ದೀನಿ. ನೋಡಿ ಉಪ್ಪಿನಕಾಯಿ ಈ ರೀತಿಯಾಗಿ ಆಗಿದೆ. 3 ದಿವಸ ಅದನ್ನು ಮುಟ್ಟಕ್ಕೆ ಹೋಗಿಲ್ಲ. ಮತ್ತೆ ನೋಡಿ ಸೌಟು ತೋರಿಸ್ತಾ ಇದ್ದೀನಿ, ಡ್ರೈ ಆಗಿದೆ. ಇವಾಗ ಇದನ್ನು ಸೌಟು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನೊಂದ್ಸರಿ. ನಿಮ್ಗೆ ಬೇಕಂದರೆ ಇನ್ನೂ ಬಣ್ಣ ಬೇಕು ಅಂದರೆ ಅರಿಶಿನದ ಪೌಡ್ರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ. ಖಾರದ ಪೌಡ್ರೇ ಕಲರ್ ಚೆನ್ನಾಗಿದೆ, ಅಷ್ಟೇ ಸಾಕು ನನಗೆ ಕಲರ್ ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೀನಿ. 1 ವರ್ಷ ಪೂರ್ತಿ ಇರುತ್ತೆ. ಏಕೆಂದರೆ ನಾವು ಮನೆಯಲ್ಲೇ ಎಲ್ಲ ಪದಾರ್ಥನೂ ಬಳಸಿದ್ದೀವಿ, ಮತ್ತು ನೀರಿನಂಶ ಎಲ್ಲೂ ಕೂಡ ನಾವು ಅದಕ್ಕೆ ಟಚ್ ಕೂಡ ಮಾಡಿಸಿಲ್ಲ. ಅದರಿಂದ ನಮಗೆ 1 ವರ್ಷ ಬೇಕಂದ್ರೂ ಈ ಉಪ್ಪಿನಕಾಯಿ ಇರುತ್ತೆ. ಜಾಸ್ತಿ ಕೂಡ ಮಾಡ್ಕೋಬೋದು. ಕರೆಕ್ಟ್ ಅಳತೆ ತೊಗೊಂಡ್ರೆ ಹಳ್ಳಿನಲ್ಲೆಲ್ಲ ಹೇಗೆ ಮಾಡಿಬಿಟ್ಟು 1 ವರ್ಷ ಎಲ್ಲ ಇಟ್ಕೊಂಡು ತಿಂತೀವಿ ನಾವು ಉಪ್ಪಿನಕಾಯಿ, ಅದೇ ಥರ ಇಲ್ಲೂ ಕೂಡ ಸಿಟಿನಲ್ಲೂ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.